ನಮಸ್ಕಾರ ವೀಕ್ಷಕರೇ, ಇದು ಸೆಂಚುರಿ ಟಿವಿ ಕನ್ನಡ ಚಾನಲ್ನಿಂದ ನಿತ್ಯ ಮಾಡುವ ನಮಸ್ಕಾರಗಳು. ಇವತ್ತು ನಾವಿದ್ದೀವಿ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ. ಎಂದಿನಂತೆ ಈ ವರ್ಷವೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಫ್ಲವರ್ ಶೋ ನಡೀತಾ ಇದೆ ಲಾಲ್ಬಾಗಲ್ಲಿ. ಬಟ್ ಯಾವ ರೀತಿ ನಡೆಸ್ತಾ ಇದ್ದಾರೆ, ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲರೂ ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಫ್ಲವರ್ ಶೋನ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ನಮಸ್ತೆ. ತಮ್ಮ ಹೆಸರು? ಪ್ರಸಾದ್. ಹೇಗಿದೆ ಸರ್ ಫ್ಲವರ್ ಶೋ? ಎಲ್ಲ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದಿರಿ ಅವರೆಲ್ಲ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ನಾರಾಯಣ್ ಕನಗಾವಿ ಅಂತ, ಪಂಚಾಯತಿ ಉಪಾಧ್ಯಕ್ಷರು. ಇವರು ನಮ್ಮ ಸ್ನೇಹಿತರು ದೇಸಾಯಿ ಅಂತ ತಿಳ್ಕೊಂಡ. ನಾವು ಈ ಫಲಪುಷ್ಪ ಪ್ರದರ್ಶನಕ್ಕಾಗಿ ಮತ್ತು ಒಂದು ಕನ್ನಡ ಪಂಪ ಪ್ರಶಸ್ತಿ ಇದಾಗಿದೆ ನಮ್ಮ ಗೆಳೆಯರಿಗೆ. ಅದರ ಅಂಗವಾಗಿ ಇಲ್ಲಿ ಬಂದಿದ್ದೀವಿ. ಈ ಉದ್ಯಾನವನದ ಅಥವಾ ಫಲಪುಷ್ಪ ಪ್ರದರ್ಶನ ಬದಲು ಮಾತಾಡಬೇಕಂತಂದ್ರೆ, ಇದೊಂದು ಉದ್ಯಾನ ನಗರಿ ಏನು ಅನಿಸ್ಕೊಂಡಿದೆ ಬೆಂಗಳೂರು, ಅದಕ್ಕೊಂದು ಕಳಶಪ್ರಾಯವಾಗಿ ಇವತ್ತಿನ ದಿನ ಇಲ್ಲಿ ಪ್ರದರ್ಶನ ಆಗ್ತಾಯಿದೆ. ಸುಮಾರು 385ಕ್ಕಿಂತಲೂ ಹೆಚ್ಚು ವಿವಿಧ ಜಾತಿಯ ಹೂಗಳಿಂದ ವಿವಿಧ ಇಲಾಖೆಯವರು ಇಲ್ಲಿ ಭಾಳಷ್ಟು ಶ್ರಮವಹಿಸಿ ಕೃಷಿ ಇಲಾಖೆಯವರ ಮುಖಂಡದೊಳಗೆ ಮಾಡಿದ್ದು ಭಾಳ ತುಂಬ ಉಪಯುಕ್ತ. ಇದು ಎಲ್ಲ ಜನರಿಗೆ ಒಂದು ಉಲ್ಲಾಸಮಯ ವಾತಾವರಣವನ್ನು ಕೊಟ್ಟು ಉದ್ಯಾನ ನಗರಿಗೆ ಅನ್ನುವಂಥದ್ದು ಇದೊಂದು ಕಳಶಪ್ರಾಯವಾಗಿದೆ ಅಂತ ಹೇಳ್ಬೋದು. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉತ್ತೇಜನವನ್ನು ಕೊಟ್ಟು ಅವರ ಕಲಿಕೆಗೆ ಭಾಳಷ್ಟು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತದೆ. ಮತ್ತು ಅತ್ಯಂತ ಶಾಂತಿ ನಗರಿ ಅಂತ ಹೆಸರುವಾಸಿ ಆದದ್ದು ಈ ನಮ್ಮ ಬೆಂಗಳೂರು ನಗರ. ಅಷ್ಟೇ ಆತ್ಮೀಯವಾಗಿ ಇಲ್ಲೆಲ್ಲ ಜನನೂ ಸಹಿತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಮಸ್ತೆ, ತಮ್ಮ ಹೆಸರು? ಉಮೇಶ್ ಅಂತೇಳಿ. ಸರ್, ಹೇಗಿದೆ ಸರ್ ಲಾಲ್ಬಾಗ್ ಫ್ಲವರ್ ಶೋ 2023? ಈ ಬಾರಿ ತುಂಬ ಚೆನ್ನಾಗಿದೆ. ಯಾಕಂದರೆ ಬೆಂಗಳೂರು ನಿರ್ಮಾತೃಗಳಲ್ಲಿ ಕೆಂಪೇಗೌಡರು ಒಬ್ಬರು. ಆ ಕೆಂಪೇಗೌಡರ ನಂತರ ಬೆಂಗಳೂರಿನ ಒಂದು ಇತಿಹಾಸ ಸೃಷ್ಟಿಯಾಗಬೇಕಾದ್ರೆ ವಿಧಾನಸೌಧವನ್ನು ನಿರ್ಮಾಣ ಮಾಡಿದಂಥ ಕೆಂಗೇಲ್ ಹನುಮಂತಯ್ಯವರು ಇವತ್ತು ವಿಧಾನಸೌಧವನ್ನು ನಿರ್ಮಾಣ ಮಾಡಿ ಇವತ್ತು ಕರ್ನಾಟಕದ ಕೇಂದ್ರ ಬಿಂದು ನಮ್ಮ ವಿಧಾನಸೌಧ. ಇಡೀ ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಅದ್ಭುತವಾದಂಥ ಒಂದು ಶಿಲ್ಪಿ ಒಂದು ನೈಪುಣ್ಯತೆಯಿಂದ ಕೂಡಿದಂಥ ಯಾವುದಾದ್ರೂ ಸಭಾಭವನ ಇದೆ ಅಂತಂದರೆ ಅದು ವಿಧಾನಸೌಧ. ಅಂಥ ವಿಧಾನಸೌಧವನ್ನು ಇವತ್ತು ಈ ಒಂದು ಲಾಲ್ಬಾಗ್ನ ಒಂದು ಶೋ ಏನಿದೆ, 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಬರ್ತಾಯಿದೆ. ಅದರ ಅಂಗವಾಗಿ ಇವತ್ತು ಏನು ಈ ಒಂದು ಉತ್ಸವವನ್ನು ಏನು ಲಾಲ್ಬಾಗ್ ಪುಷ್ಪ ಒಂದು ಉತ್ಸವನ ಏನು ಆಯೋಜನೆ ಮಾಡಿದ್ದಾರೆ, ನಿಜವಾಗೂ ಕೂಡ ತುಂಬ ಅದ್ಭುತವಾಗಿದೆ. ಇವತ್ತು ಇಡೀ ಭಾರತದಾದ್ಯಂತ ಬರುವಂಥ ಯಾರು ಇವತ್ತು ಯಾತ್ರಿಕರಿದ್ದಾರೆ, ಇವತ್ತು ಇಂಥ ಒಂದು ಲಾಲ್ಬಾಗ್ ಶೋವನ್ನು ನೋಡಿ ತುಂಬ ಆನಂದ ಪಡ್ತಾ ಇದ್ದಾರೆ. ನಮಗೂ ತುಂಬ ಹೆಮ್ಮೆ ಆಗಿದೆ. ಇವತ್ತು ವಿಧಾನಸೌಧ ಮತ್ತು ಕೆಂಗೇಲ್ ಹನುಮಂತಯ್ಯ ಮತ್ತು ಇನ್ನಿತರೆ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯಿಂದ ಕೂಡಿದಂಥ ಒಂದು ಪುಷ್ಪ ಒಂದು ಶೋ ಏನಿದೆ ತುಂಬ ಅದ್ಭುತವಾಗಿದೆ. ನಾವೆಲ್ಲರೂ ಕೂಡ ಆನಂದವಾಗಿದ್ದೀವಿ. ಬರುವಂಥವರು ಕೂಡ ನೋಡಿ ತುಂಬ ಖುಷಿಯಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಿಗೆ ಖುಷಿಯನ್ನು ಅನುಭವಿಸ್ತಾ ಇದ್ದೀವಿ.
ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಾವು ಬಾಲ್ವಿನ್ ಸ್ಕೂಲಿಂದ ಬರ್ತಾ ಇದ್ದೀವಿ, ಟಿ ಸಿ ಪಾಳ್ಯ ಬ್ರಾಂಚ್. ವಿ ಆರ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಹಿಯರ್. ಅವರ್ ಚಿಲ್ಡ್ರನ್ ಆರ್ ವೆರಿ ಮಚ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಭಾಷೆ ಅಂತ ಸರ್. ಆಮೇಲೆ ರಾಜ್ಯ ವೆಂಕಟಪ್ಪ ನಾಯಕರು ಭೇಟಿ ಆಗಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಮ್ಮ ಚೆನ್ನಾಗ್ಯದ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಬಂದಿದ್ದೀವಿ. ಸರ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಸರ್? ಎಲ್ಲ ಮೇಡಮ್ ಹಿಂಗೆ ದೋಸ್ತರ ಜೊತೆ ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ ಸರ್ ಫೀಲ್? ಚೆನ್ನಾಗೈತಿ, ಚಲೋ ಐತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಶಬ್ಬೀರ್ ಅಂತೇಳಿ. ಸರ್ ಇದೇ ಮೊದಲನೇ ಬಾರಿನ ಬಂದಿರೋದು, ಹಾಗೆ ಪ್ರತಿ ವರ್ಷ ಬರ್ತಾ ಇರ್ತೀರಾ? ಪ್ರತಿ ವರ್ಷ ಬರ್ತಿರ್ತೇನೆ ರೀ. ಬಟ್ ಈ ವರ್ಷ ಫ್ಲವರ್ ಶೋ ನೋಡಿ ತುಂಬ ಚೆನ್ನಾಗಿ ಅನಿಸ್ತು ರೀ. ಪ್ರತಿ ವರ್ಷ ಇರ್ದಿಲ್ಲ ಅನಿಸ್ತಾರೆ, ಈ ಸಲ ನೋಡೇನು ರೀ. ನಮ್ಮ ಸಾಹೇಬ್ರು ಭೇಟಿಯಾಗಿ ಬಂದಿದ್ದೀವಿ ರೀ. ಅವ್ರಂದ್ರೆ ಹಿಂಗೆ ಲಾಲ್ಬಾಗ್ನಲ್ಲಿ ಚೆನ್ನಾಗಿ ಫ್ಲವರ್ ಶೋ ಏನು ಮಾಡ್ತಾಯಿದ್ದಾರೆ, ಒಂದು ಸತಿ ನೋಡ್ಕೊಂಡು ಹೋಗ್ರಪ್ಪ ಅಂತಂದ್ರೆ ರೀ. ಅವ್ರು ಹೇಳಿದ ಸಲಗೆ ಮತ್ತು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರು ಹೇಳಿದ್ದಕ್ಕೆ ಬಂದ್ರಿ, ಬಟ್ ಬಂದಾದ್ಮೇಲೆ ಯಾವ ಥರ ಫೀಲ್ ಆಯಿತು? ಚಲೋ ಫೀಲ್ ಅನ್ಸಕತ್ತೆ ರೀ. ವೆರೈಟಿ ಫ್ಲವರ್ಸ್ ಎಲ್ಲ ನೋಡಿದ್ದಿಲ್ಲ ರೀ. ನಾವು ಹಳ್ಳಿಯಾಗಿರೋರು ನೋಡಿದ್ದಿಲ್ಲ. ಬೇರೆ ಬೇರೆ ಥರದ್ದು ಹೂವು ನೋಡಿ ಸ್ವಲ್ಪ ಚಲೋ ಮನ್ಸಿಗೆ ಫೀಲ್ ಅನ್ಸಕತ್ತೆ ರೀ. ತುಂಬ ಖುಷಿಯಿಂದ ಹೇಳಿ, ಬೆಂಗಳೂರು ನಮ್ಮ ಹೆಮ್ಮೆ ಅಂತ. ಬೆಂಗಳೂರು ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಲವಾರು ಜನರು ವ್ಯಾಪಾರಸ್ಥರಿದ್ದಾರೆ. ಬಂದಿರತಕ್ಕಂತಹ ಜನಗಳಿಗೆ ಇವರು ಒಂದು ಫ್ರೂಟ್ಸ್ ಸ್ಪೆಷಲಿಟೀಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಒಂದು ಅದಕ್ಕೆ ಆದಂತಹ ಒಂದು ಪ್ಲೇಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇವಾಗ ನಮ್ಮ ಜೊತೆ ಒಬ್ಬರು ಇದ್ದಾರೆ. ಸೊ ಅವರು ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಏನಿದು, ಯಾವ ಥರ ಟೇಸ್ಟ್ ಇದೆ, ಎಲ್ಲಿಂದ ತರಿಸಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ತಮ್ಮ ಹೆಸರು? ದರ್ಶನ್ ಅಂತ. ಓಕೆ. ಇದು ನೋಡಿ, ಇದು ನಮ್ಮದು ಸ್ಟಾಲ್ ನಂಬರ್ 28. ಇದು ಎಕ್ಸಾಟಿಕ್ ಫ್ರೂಟ್ಸ್ ಅಂತ. ಇದು ಕೇರಳದಿಂದ ಬಂದಿದೆ. ಫುಲ್ಲು ಇದರಲ್ಲಿ ನಮಗೆ ಅಂದರೆ ದೇಹಕ್ಕೆ ಇವೆಲ್ಲ ತಿಂದರೆ ತುಂಬ ಒಳ್ಳೆಯದು. ಇದರಲ್ಲಿ ನೋಡಿ, ಇದು ಮ್ಯಾಂಗೋಸ್ಟಿನ್ ಇದೆ. ಇದು ಕೇರಳ ಫ್ರೂಟ್. ಇದರಲ್ಲಿ ವಿಟಮಿನ್ ಸಿ ಆಗಲಿ, ಆ್ಯಂಟಿ ಕ್ಯಾನ್ಸರು ಇವೆಲ್ಲ ಇದೆ. ಇದರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇದೆ, ಹೆಲ್ತ್ ಬೆನಿಫಿಟ್ಟು. ಮತ್ತು ಇದು ರಾಂಬುಟನ್ ಅಂತ. ಇದು ಲಿಚ್ಚಿ ಸಿಮಿಲರ್ ಲಿಚ್ಚಿ ಥರ ಇರುತ್ತೆ, ಲಿಚ್ಚಿಗಿಂತ ಸ್ವೀಟ್ ಜಾಸ್ತಿ ಇರುತ್ತೆ. ಮತ್ತು ಇದು ಬೆನಿಫಿಟೆಡ್ ಫ್ರೂಟ್ ಇದು. ಮತ್ತು ನಮ್ಮಲ್ಲಿ ಇದು ಇದೆ, ನಲ್ಲಿಕಾಯಿಗಳಿದೆ, ಬೆಟ್ಟದ ನಲ್ಲಿಕಾಯಿ. ಇದೆಲ್ಲ ಒಂಥರ ಇದು ಆ್ಯಕ್ಚುಲಿ ಪ್ರತಿ ವರ್ಷವೂ ಆಗ್ತಾ ಇರ್ತೀರಿ ಇಲ್ಲಿ ಸ್ಟಾಲು. ಈ ವರ್ಷ ತುಂಬ ಚೆನ್ನಾಗಿ, ಅಂದರೆ ಸ್ಯಾಟರ್ಡೆ ಸಂಡೇ ಟೈಮ್ಸ್ ಚೆನ್ನಾಗಿ ನಡೀತಿದೆ. ಸರ್ ಪ್ರತಿ ವರ್ಷವೂ ಕೂಡ ಈ ಸ್ಟಾಲ್ ಆಗ್ತೀವಿ ಅಂತ ಹೇಳಿದ್ರಿ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ನಿಮಗೆ ಬೆಲೆ ಯಾವ ರೀತಿ ಇದೆ? ಅಂದರೆ ಲಾಸ್ಟ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಇದೆ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ತಮ್ಮ ಹೆಸರು? ಲಕ್ಷ್ಮಿ. ಮೇಡಮ್ ಎಲ್ಲಿಂದ ಬಂದಿದ್ದೀರಾ? ನಾವು ಇಂದಿರಾನಗರ್ಲಿಂದ. ಓಕೆ ಮೇಡಮ್, ಫ್ಯಾಮಿಲಿ ಜೊತೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಮೇಡಮ್ ಫ್ಲವರ್ ಶೋ? ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ? ತುಂಬ ಚೆನ್ನಾಗಿದೆ ಮೇಡಮ್. ಫ್ಲವರ್ ಶೋ ಎಲ್ಲ ತುಂಬ ಒಳಗಡೆ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ಏನೋ. ಓಕೆ, ಇವರು ಫಸ್ಟ್ ಟೈಮ್ ಫ್ಲವರ್ ಶೋ ಬಂದಿದ್ದಾರೆ ಇವರು. ಹೇಗೆ ಅನಿಸ್ತಾ ಇದೆ ಫ್ಲವರ್ ಶೋ ನಿಮಗೆ? ಹೌ ಡು ಫೀಲ್? ಹೌ ಆರ್ ಯು? ಹೌ ಡು ಯು ಫೀಲ್ ಅಬೌಟ್ ದ ಫ್ಲವರ್ ಶೋ? I like it. ಐ ಲೈಕ್ ಇಟ್. ಓಕೆ, ಥ್ಯಾಂಕ್ ಯು. ಮೇಡಮ್ ಇದು ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಹೇಳ್ತಿದ್ರೆ ಫ್ಯಾಮಿಲಿ ಜೊತೆ. ಮೇಡಮ್ ಹೇಗೆ ಅನಿಸಿದೆ? ಲೈಕ್ ಅಂದರೆ ನೀವು ವರ್ಷ ಕೂಡ ಫ್ಲವರ್ ಶೋ ಬಂದು ತುಂಬ ಡಿಫ್ರೆಂಟ್ ವೇಸಲ್ಲಿ ಮಾಡ್ತಾರೆ. ಸೊ ಎಂದಿನಂತೆ ಈ ವರ್ಷವೂ ಕೂಡ ಬೇರೆ ರೀತಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ದ ವಿಧಾನಸೌಧ ಸ್ಟ್ಯಾಚ್ಯೂ ಅವ್ರು ಮತ್ತು ದ ಕೆಂಗಲ್ ಹನುಮಂತಯ್ಯ ಅವರೊಡೆ ಏನೋ ಆಲ್ ಹಿಸ್ ಲೈಫ್ ಹಿಸ್ಟ್ರಿ. ಇಟ್ಸ್ ವೆರಿ ಗುಡ್ ಟು ರೀಡ್ ಅರೌಂಡ್ ಫಾರ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಫಾರ್ ಅಡಲ್ಟ್ಸ್. ಯು ಆರ್ ಫೀಲಿಂಗ್ ಟು ಗುಡ್ ಮ್ಯಾಮ್? ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. I like all the big statues. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಯಾವ ಸ್ಕೂಲಿಂದ ಬರ್ತಾ ಇದ್ದೀರಾ? ನಿರ್ಮಲಾ ಸ್ಕೂಲ್, ಶಾಂತಿನಗರ್.
ಶಾಂತಿನಗರಿಂದ. ಮೇಡಮ್, ಮಕ್ಕಳನ್ನೆಲ್ಲ ಫ್ಲವರ್ ಶೋಗೆ ಕರ್ಕೊಂಡು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಫೀಲಿಂಗ್? ತುಂಬ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ. ಇದು ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಅಂತ. ಯಾಕಂದರೆ ವಿಧಾನಸೌಧ ಎಷ್ಟೋ ಮಕ್ಕಳು ಬ್ಯಾಂಗ್ಳೂರಲ್ಲಿ ಇದ್ರೂ ಇನ್ನೂ ನೋಡಿರಲ್ಲ. ಇಲ್ಲೊಂದು ಅವ್ರಿಗೊಂದು ಚಾನ್ಸ್, ಯಾಕಂದ್ರೆ ಆಪರ್ಚುನಿಟಿ ಸಿಕ್ತು. ಬಿಕಾಸ್ ಮಕ್ಕಳಿಗೆಲ್ಲ ಫ್ರೀ ಅಂತ ಹೇಳಿದ್ದಾರೆ. ಬಟ್ ಟೀಚರ್ಸ್ಗೆ ಅವ್ರು ಕಲೆಕ್ಟ್ ಮಾಡ್ಕೊಂಡ್ರು. ಒನ್ಲಿ ಫಾರ್ ಚಿಲ್ಡ್ರನ್ ಇಟ್ ಇಸ್ ಫ್ರೀ. ಸೊ ದೇ ಎಂಜಾಯ್ಡ್ ಅ ಲಾಟ್. ಓಕೆ ಮ್ಯಾಮ್, ಫ್ಲವರ್ ಶೋ ಅಂತ ಹೇಳಿದ್ರೆ ಅಂದರೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಈ ಥರನೇ ಇರುತ್ತೆ ಅಂತ. ಬಟ್ ನೀವು ಇಲ್ಲಿಗೆ ಬಂದಾದಮೇಲೆ ವಿಧಾನಸೌಧನ ಆ ಒಂದು ಹೂವಲ್ಲಿ ಅಲಂಕಾರ ಮಾಡಿರೋದನ್ನು ನೀವು ನೋಡಿದ್ರಿ. ಆ ಟೈಮಲ್ಲಿ ನಿಮಗೆ ಏನು ಅನ್ನಿಸ್ತು? ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಥವಾ ಇದು ಓಕೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಏನಾದರೂ ಫೀಲ್ ಆಯಿತಾ? ಓಕೆ ಅನ್ನೋಕ್ಕಿಂತ ಸೂಪರ್ ಅಂತ ಹೇಳ್ಬೋದು. 100% ಮ್ಯಾಮ್. ಯಾವುದೂ ಸುಮ್ಮನೆ ಆಗಲ್ಲ. ಸೊ ಹೌ ಮಚ್ ಎಫೆಕ್ಟ್ ದೇ ಪುಟ್ ವಿ ಡೋಂಟ್ ನೋ. ಹೌ ಮೆನಿ ಡೇಸ್ ದೇ ಟುಕ್ ಟು ಡೂ ದೀಸ್ ಥಿಂಗ್ಸ್ ವಿ ಡೋಂಟ್ ನೋ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಎವ್ರಿಬಡಿ ಗಿವ್ ಅ ಕ್ಲಾಪ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ತಮ್ಮ ಹೆಸರು? ನನ್ನ ಗೀತಾ ಸಾಬಿನ್ ಅಂತ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನಾವು ಹೆಸರುಘಟ್ಟ ರೋಡ್ ಸಿಡಿದಹಳ್ಳಿಯಿಂದ. ಮೇಡಮ್, ಹೇಗಿದೆ ಎಂದಿನಂತೆ ಈ ವರ್ಷನೂ ಕೂಡ ಫ್ಲವರ್ ಶೋ ನಡೀತಾ ಇದೆ ಲಾಲ್ಬಾಗಲ್ಲಿ, ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ನಾವು ಸಣ್ಣದಿಂದ ಬರ್ತಾ ಇದ್ದಿದ್ದು. ನನಗೆ 53 ಇಯರ್ಸ್ ಇದೆ. ಸೂಪರ್ ಆಗಿದೆ. ಇದ್ರ ನ್ಯಾಚುರಲ್ ಇದರಲ್ಲಿ ಒಂದು ಚೇಂಜಸ್ಸು ಇದೆ ಇಲ್ಲ. ವರ್ಷಕ್ಕೂ ತುಂಬ ಚೆನ್ನಾಗಿ ಎಕ್ಸೈಟಿಂಗ್ ಆಗಿ. ಹೌದು, ಪ್ರತಿ ವರ್ಷನೂ ಕೂಡ ಒಂದೊಂದು ರೀತಿಲಿ ಫ್ಲವರಿಂದ ಅಲಂಕಾರ ಮಾಡ್ತಾರೆ. ಸೊ ಈ ವರ್ಷನೂ ಕೂಡ ವಿಧಾನಸೌಧವನ್ನು ತೊಗೊಂಡು ಒಂದು ಅಲಂಕಾರದಿಂದ ಫಲಪುಷ್ಪ ಪ್ರದರ್ಶನ ತೋರಿಸಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ತುಂಬ ಕಠಿಣ ಶ್ರಮ ಮಾಡಿದ್ದಾರೆ. ದೇವರು ಕೊಟ್ಟಿರೋ ಈ ನ್ಯಾಚುರಲಿಟಿನೋ ಇಷ್ಟು ಜನ ಮನುಷ್ಯರಿಗೆ ಹಂಚಿದ್ದಾರೆ. ಏನು ಕಲರ್ಫುಲ್ ಇದೆ. ಇದೆಲ್ಲ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸೃಷ್ಟಿ, ದೇವರ ಸೃಷ್ಟಿ ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಎಂದಿನಂತೆ ಈ ವರ್ಷವೂ ಕೂಡ ಫ್ಲವರ್ ಶೋನ ಲಾಲ್ಬಾಗ್ನಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ. ಹಾಗೆ ವರ್ಷವೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಫ್ಲವರ್ ಶೋ ನಡೀತಾ ಇತ್ತು. ಹಾಗೆ ಈ ವರ್ಷ ಬಂದು ವಿಧಾನಸೌಧ ಹಾಗೂ ಕೆಂಪೇಗೌಡ ಸ್ಟ್ಯಾಚ್ಯೂ ಒಂದು ನಿರ್ಮಾಣ ಮಾಡಿ ಅದರದ್ದೇ ಆದಂತಹ ಒಂದು ಅದಕ್ಕಿಂತ ವಿಭಿನ್ನ ರೀತಿಯಲ್ಲಿ ಒಂದು ಸೌಂದರ್ಯವನ್ನು ಕೂಡ ನಮ್ಮ ಎಲ್ಲ ಇಲ್ಲಿ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಅಷ್ಟು ಜನರ ಪರಿಶ್ರಮಕ್ಕೆ ನನ್ನ ಕಡೆಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ ಶೋಯಿಂದ ವಿಧಾನಸೌಧ ಹಾಗೂ ಕೆಂಪೇಗೌಡ ಸ್ಟ್ಯಾಚ್ಯೂ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಬಂದು ಲಾಲ್ಬಾಗ್ ಫ್ಲವರ್ ಶೋನ ವೀಕ್ಷಣೆ ಮಾಡಿ ಅಂತ ತಿಳಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಯಾಮ್ರಾಮನ್ ಪವನ್ ಜೊತೆ ಸೆಂಚುರಿ ಟಿವಿ ಕನ್ನಡ ಚಾನಲ್ನಿಂದ ನಿತ್ಯ ಮಾಡುವ ನಮಸ್ಕಾರಗಳು.